ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀವಿ. ಇಷ್ಟ ಆಯ್ತಾ? ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡಿದ್ವಿ. ನಾವು ಯಾವತ್ತೂ ಕೆಲಸ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಬಟ್ ಒಂದು ಕಂಫರ್ಟ್ ನಮ್ಗೆ ಆಲ್ರೆಡಿ ಇತ್ತು. ಅವರು ಆ ಸ್ಪೇಸ್ ಕೊಟ್ಟರು, ನಾನು ಅವ್ರಿಗೆ ಆ ಸ್ಪೇಸ್ ಕೊಟ್ಟೆ. ಸೊ ಇಟ್ ವಾಸ್ ಈಸಿ ಟು ವರ್ಕ್. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಕರಿಯರ್ ಶುರು ಆದಾಗಿಂದ ಪರಮ್ ಸರೇ ಬಿಸ್ನೆಸ್ ಹೆಡ್ ಆಗಿದ್ರು. ಆ್ಯಂಡ್ ಇವತ್ತಿಗೂ ಅಷ್ಟೇ ಅವ್ರ ಅಂಡರೇ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಯಶವಂತ್ ಇರ್ಬೋದು, ಪರಮ್ ಸರ್ ಇರ್ಬೋದು, ಜಯ ಅವರು, ರಕ್ಷಿತ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ ಸನ್ ನೆಟ್ವರ್ಕ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತೀನಿ, ಟ್ರಸ್ಟ್ ಮಾಡ್ತೀನಿ. ನೀವು ಏನು ಪಾತ್ರ ಕೊಟ್ಟರು ಸರಿ, ನಾನು ಮಾಡಕ್ಕೆ ಸಿದ್ಧ. ಸೊ ಹಾಗೆ ಜಯಮಾತಾ ಕಂಬೈನ್ಸ್ ಅವರಿಗೆ ಥ್ಯಾಂಕ್ ಯು ನನ್ನನ್ನು ಆಯ್ಕೆ ಮಾಡ್ಕೊಡೋದಕ್ಕೆ. ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೆ, ಸಿನಿಮಾಗಳು ಮಾಡಿದ್ದಾರೆ. ಹಾಗೆ ಲಕ್ಷ್ಮೀ ಬಾರಮ್ಮ ಅಲ್ಲಿ ನಾವು ಸ್ಪೆಷಲ್ ಎಪಿಸೋಡ್ಸ್ಗೆ ಹೋಗ್ತಿದ್ವಿ. ಬಟ್ ತುಂಬ ನೀಟಾಗಿ ಪ್ರೊಡಕ್ಷನ್ನ ಹ್ಯಾಂಡಲ್ ಮಾಡ್ತಾರೆ. ನಮ್ಗೆ ಏನೇ ಸಮಸ್ಯೆಗಳಿದ್ರು ನಾವು ವಿಠಲ್ ಅವ್ರನ್ನ ಅಭಿಯೋರ್ ಬೇರೆ ತೊಂದರೆ ಕೊಡ್ತಾ ಇರ್ತೀವಿ. ಅವರು ಅಷ್ಟೇ ತುಂಬ ನೀಟಾಗಿ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಎಂಟೈರ್ ಟೆಕ್ನಿಕಲ್ ಟೀಮ್, ನಮ್ಮ DOP ಸ್ಪೆಷಲ್ ಮೆನ್ಷನ್, ಹಾಗೆ ಪ್ರತಿಯೊಬ್ಬರು, ಸೌಂಡ್ ಇಂಜಿನಿಯರ್ ಇರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಪ್ರೊಡಕ್ಷನ್ ಅವ್ರು ಇರ್ಬೋದು. ಬಿಕಾಸ್ ಡೇ ಆ್ಯಂಡ್ ನೈಟ್ ನಾವು ಶೂಟಿಂಗ್ ಮಾಡ್ತೀವಿ. ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ, ಅವರಿಗೆ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ನಮ್ಮ ಆರ್ಟಿಸ್ಟ್ಗೂ ಅಷ್ಟೇ. ಬಿಕಾಸ್ ನಾವು ಆನ್ ಸ್ಕ್ರೀನ್ ಏನು ತರ್ತೀವಿ, ಆಫ್ ಸ್ಕ್ರೀನ್ ಅದು ಇರಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಸುಮ್ಮನೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಒಂದು ರ್ಯಾಪು ಅಂತ ಇದ್ದಾಗ ಅದು ತುಂಬ ಈಸಿ ಆಗುತ್ತೆ ನಮಗೆ ಆ್ಯಸ್ ಎನ್ ಆ್ಯಕ್ಟರ್ ತೆರೆ ಮುಂದೆ ನಾವು ತರೋದಕ್ಕೆ. ಕರೆಕ್ಟ್. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಬೀಯಿಂಗ್ ಸಚ್ ವಂಡರ್ಫುಲ್ ಕೋ ಸ್ಟಾರ್ಸ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ದ ಮ್ಯಾನ್ ಆಫ್ ದ ಆರ್, ಎಲ್ಲರೂ ಮಾತಾಡ್ತಿದ್ದಾರೆ, ಯಶವಂತ್ ಸರ್. ಸೊ ನಾನು ಮಾತಾಡಲೇಬೇಕು. ಇನಿಷಿಯಲಿ ನನಗೆ ತುಂಬ ಬೇಜಾರಾಗ್ತಿತ್ತು. ಏನಪ್ಪ ಇಷ್ಟೊಂದು ಹೇಳ್ಸ್ಕೋಬೇಕಾ ಇವ್ರ ಹತ್ರ, ಪಾರ್ವತಿಗೆ ಎಷ್ಟು ಹಠ ಇದೆ ಅದು ಡಬಲ್ ಹಠ ಇದೆ. ಅವರು ಒಂದು ಹೆಜ್ಜೆ ಆ ಕಡೆ ಈ ಕಡೆ ಹೋಗಕ್ಕೆ ನೀವು ಬೆಳಗಿನ ಜಾವ ತನಕ ವೇಟ್ ಮಾಡಿದಾಳೆ. ಅದೇ ತರ ಇಡೀ ಸೀನ್, ಒಂದೇ ಸೀನ್ ಇಡೀ ದಿನ ನಾವು ಶೂಟ್ ಮಾಡಿದೀವಿ. ಸೊ ಆ ತರ ಒಂದೊಂದು ಸಣ್ಣ ರಿಯಾಕ್ಷನ್ ಇರ್ಬೋದು, 10 ಟೇಕ್ ಆಗಲಿ 20 ಟೇಕ್ ಆಗಲಿ ಪರವಾಗಿಲ್ಲ, ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಬಟ್ ಅದು ಬೇಕೇ ಬೇಕು ಅಂತ. ಸೊ ಅವಾಗ ನನಗೆ ಬೇಜಾರಾಗ್ತಿತ್ತು. ಬಟ್ ಇವತ್ತು ನಾನು ತೆರೆಯಲ್ಲಿ ನೋಡಿದಾಗ ನನಗೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನನ್ನ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ನಂಗೆ ತುಂಬಾ ಖುಷಿ ಇದೆ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ಕಟ್ ಅಂದ ತಕ್ಷಣ ಇವರೇ ಚೇಂಜ್ ಆಗ್ಬಿಡ್ತಾರೆ, ಇವರೇನ ಅವರು ಅನ್ಸುತ್ತೆ. That is very important to coordinate with the team. ಜಾಲಿಯಾಗಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ಇವರೇನ ಅವರು ಟೇಕ್ ಅಂದಾಗ ಮಾತ್ರ ಯಾಕೆಷ್ಟು ಸ್ಟ್ರಿಕ್ಟ್ ಆಗ್ತಾರೆ, ಮುನ್ನಡೆಸ್ಬೇಕಲ್ಲ ಧಾರಾವಾಹಿ. ಹೌದು, ಇವತ್ತು ಅರ್ಥ ಆಗ್ತಿದೆ ಅದ್ರ ಹಿಂದೆ ಏನು ಇತ್ತು ಅಂತ. ಸೊ ನಿಮ್ಗೂ ಅಷ್ಟೇ ಥ್ಯಾಂಕ್ ಯು, ಇಷ್ಟು ಚೆನ್ನಾಗಿ ನಡ್ಕೊಂಡೆ. ಅಂಡ್ ಇಡೀ ನಮ್ಮ ಆಡಿಯನ್ಸ್ಗೆ ಥ್ಯಾಂಕ್ ಯು. ಬಂದು ನಮ್ಮ ಪ್ರೀಮಿಯರ್ನ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾವು ಮಾತಾಡ್ತೀವಿ, ಇನ್ನು ಮುಂದೆ ಮಾತಾಡೋಕ್ಕೆ ಶುರು ಮಾಡಬೇಕು. ಎಕ್ಸಾಕ್ಟ್ಲಿ. ಸೊ ನಿಮ್ಮ ಮನೆಗಳಲ್ಲಿ ನಾವೆಲ್ಲರೂ ಸಿಗ್ತೀವಿ ಪ್ರತಿದಿನ, ನಿಮ್ಮ ಟಿವಿಗಳಲ್ಲಿ, ನಿಮ್ಮ ಫೋನ್ಗಳಲ್ಲಿ. 17th 7 o'clock ದಯವಿಟ್ಟು ಮಿಸ್ ಮಾಡದೆ ನೋಡಿ. ಯು ವಿಲ್ ನೆವರ್ ಬಿ ಡಿಸಪಾಯಿಂಟೆಡ್. ಏನೋ ಒಂದು ನಮಗೆ ಖಂಡಿತ ಕನೆಕ್ಟ್ ಆಗುತ್ತೆ. ಅಂಡ್ ಈ ಒಂದು ಈವ್ನಿಂಗ್ ಇನ್ನ ಸ್ಪೆಷಲ್ ಆಗಿದ್ದು, ನನ್ನ ಹಸ್ಬೆಂಡ್ ಮತ್ತೆ ನನ್ನ ಇನ್ಲಾಸ್ ಬಂದಿದ್ದಾರೆ. ಬಿಗ್ ಹಾಯ್ ಸರ್ ಅಂಡ್ ಫ್ಯಾಮಿಲಿ ಹಾಯ್. ಸೊ ನನ್ನ ಈವೆಂಟ್ಸ್ ಅಲ್ಲಿ ಅವ್ರ ಭಾಗಿಯಾದ್ರೆ ನನಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಅವ್ರಿಗೂ ಥ್ಯಾಂಕ್ ಯು. ಬಿಕಾಸ್ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನೇ ಕೆಲಸ ಮಾಡಿದ್ರು ಮನೆಯಲ್ಲಿ ನಿಮಗೆ ಶಾಂತಿ ಇಲ್ಲ, ಸಪೋರ್ಟ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ನಾವು ಏನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಶಾಂತಿ, ನೆಮ್ಮದಿ ಹಾಗೆ ಸಪೋರ್ಟ್ ನ ಕೊಟ್ಟಿದ್ದು ನನ್ನ ಹಸ್ಬೆಂಡ್ ನನಗೆ. ಯಾವಾಗಲೂ ಪುಷ್ ಮಾಡ್ತಿರ್ತಾರೆ, ಎನ್ಕರೇಜ್ ಮಾಡ್ತಿರ್ತಾರೆ, ಪ್ಲೀಸ್ ಮಾಡು, ಕೆಲಸ ಮಾಡು, ಸುಮ್ಮನೆ ಇರಬೇಡ ಅಂತ. ಸೊ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೌಂಡ್ಸ್ ಗ್ರೇಟ್ ಮ್ಯಾಮ್, ಸೂಪರ್. ಸೊ ಹೆಂಗೆ ಏನ್ ಟೆಲಿಕಾಸ್ಟ್ ಆಗಿದೆ ಒಂದು ಮಾತು ಅರ್ಥ ಆಗಿರಲ್ಲ ಅವ್ರಿಗೆ. ಕೇಳ್ತಿದ್ರು ಸಬ್ ಟೈಟಲ್ಸ್ ಇಲ್ವಾ ಅಂತ. ಬಟ್ ಡೆಫಿನೆಟ್ಲಿ ಅವರಿಗೆ ನಾನು ಒಂದಷ್ಟು ಸ್ಟೋರೀಸ್ ಹೇಳಿದೀನಿ, ಅದ್ರ ಮೂಲಕ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಇನ್ ಮುಂದೆ ಕಲಿತಾರೆ ಡೈಲಿ ಎಪಿಸೋಡ್ಸ್. ಡೆಫಿನೆಟ್ಲಿ ನೋಡ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೇನಾದ್ರು ಇಲ್ಲ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಸೀರಿಯಲ್ ಮಿಸ್ ಮಾಡದೆ ನೀವು ನೋಡ್ಬೇಕು, ಆಪ್ಷನ್ ಇಲ್ಲ. ಎಲ್ರಿಗೂ ನಮಸ್ಕಾರ.
ಗಾಯತ್ರಿ ಈ ಪಾತ್ರದ ಬಗ್ಗೆ ಫಸ್ಟ್ ನನಗೆ ಹೇಳಿದಾಗ ಅಂದ್ರೆ ಒಂದು 100 ಮಾತು ಯಾರೋ ಆಡ್ತಿದ್ದಾರೆ ಅಂದ್ರೆ ಒಂದು ರಿಯಾಕ್ಷನ್ ಕೊಡ್ತಾಳೆ ಅಷ್ಟೇ ಗಾಯತ್ರಿ, ಅಥವಾ ಒಂದು ಮಾತಾಡ್ತಾಳೆ. ನನಗೆ ಅದೇ ಇಷ್ಟ ಆಗಿದೆ ಇದರಲ್ಲಿ. ಯಾಕೆಂದ್ರೆ ಡೈಲಾಗ್ ಹೇಳ್ತಾರೆ, ನಾನು ಡೈಲಾಗ್ ಹೇಳ್ಬೋದು ಇಲ್ಲ ಕರೆಕ್ಟ್, ಬಟ್ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ನಾವು ಕನ್ವೆ ಮಾಡಕ್ ಟ್ರೈ ಮಾಡ್ತೀವಿ ಅದು ಬಹಳ ಕಷ್ಟ. ನನಗೆ ಕಷ್ಟ ಆಗ್ತಿದೆ. ಸೊ ಕಷ್ಟ ಆಗ್ತದೆ, ಬಟ್ ದಿನೇ ದಿನೇ ಕಲಿತಿದ್ದೀನಿ ಅಗೇನ್. ಸೊ ಪ್ರತಿಯೊಂದು ಒಂದೊಂದು ಸೀನಲ್ಲೂ ಒಂದು ಸೀನ್ ಇದ್ದ ಹಾಗೆ ಗಾಯತ್ರಿ ಇನ್ನೊಂದು ಸೀನಲ್ಲಿ ಇರಲ್ಲ. ಅವಳು ಯಾವುದೋ ಒಂದು ತೊಳೆದಾಟಕ್ಕೆ ಸಿಕ್ಕಾಕೊಳ್ತಾಳೆ, ಅಥವಾ ವೆರಿ ನೆಕ್ಸ್ಟ್ ಸೆಕೆಂಡ್ ಅವಳು ಫ್ರೆಂಡ್ಗೋಸ್ಕರ ನಗ್ತಾ ಇರ್ತಾಳೆ, ಯಾಕೆಂದ್ರೆ ಅವಳಿಗೇನು ಗೊತ್ತಾಗೋ ಹಾಗಿಲ್ಲ. ವೆರಿ ನೆಕ್ಸ್ಟ್ ಸೆಕೆಂಡ್ ಆ ಕಡೆ ತಿರುಗಿ ನೋಡಿದ್ರೆ ಅವಳ ಹಳೆ ಪ್ರೀತಿ ಇದೆ. ಇದಿಷ್ಟು ಇರುವಂಥದ್ದೇನಿದೆ ಅದು ಯಾವುದನ್ನು ಅವಳು ಬಾಯಲ್ಲಿ ಮಾತೇ ಆಡಲ್ಲ, ಯಾವುದನ್ನು ಅವಳು ಮಾತಾಡೋ ಅವಶ್ಯಕತೆನೂ ಇಲ್ಲ. ಸೊ ಅವಶ್ಯಕತೆನೂ ಇಲ್ಲ, ಅವಕಾಶನೂ ಇಲ್ಲ, ಎರಡೂ ಕೂಡ ಇಲ್ಲ. ತುಂಬಾ ಚಾಲೆಂಜಿಂಗ್ ಪಾತ್ರ ಅಂತ ಅನ್ಕೋಸ್ಕರನೇ ಈ ಕ್ಷಣದವರೆಗೂ ಇನ್ನು ಮುಂದೆನೂ ನಾನು ಎಲ್ಲಿವರೆಗೆ ಗಾಯತ್ರಿಯಾಗಿ ಆಕ್ಟ್ ಮಾಡ್ತೀನಿ. ತುಂಬಾ ಲವ್ ಆಗಿದೆ ನಂಗೆ ಗಾಯತ್ರಿ ಮೇಲೆ ಪರ್ಸ್ನಲಿ. ಸೊ ಪಾತ್ರನ ಪ್ರೀತಿಸ್ಲಿಲ್ಲ ಅಂತಂದ್ರೆ ಆಕ್ಟ್ ಮಾಡೋಕ್ಕಾಗಲ್ಲ. ಅದು ನಾನು ಮುಂಚೆಯಿಂದ ನನಗೆ ಹೇಳ್ಕೊಟ್ಟಿರೋದು, ಕಲ್ತಿರೋದು. ಸೊ ದಿನೇ ಅವಳ ಮೇಲೆ ಪ್ರೀತಿ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ಸಣ್ಣ ಉದ್ಯೋಗ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪರಮ್ ಸರ್, ಜಯ ಮ್ಯಾಮ್, ಅಂಡ್ ಸ್ಪೆಷಲ್ ಮೆನ್ಷನ್ ನೀವಿಬ್ರು, ಬಿಕಾಸ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಲುಕ್ ಟೆಸ್ಟ್ ಇಲ್ಲ ಹೇಳಿದ್ರು, ಎಲ್ಲದಕ್ಕೂ ನನಗೆ ನೆನಪಿದೆ ನೀವು ಹೇಳಿದ್ದು ಚೆನ್ನಾಗಿ ಕಾಣ್ತಿದ್ದೀವಿ, ಚೆನ್ನಾಗಿ ಮಾಡ್ತಿದ್ದೀವಿ ಅಂತ. ಸೊ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಅಂಡ್ ನೆಕ್ಸ್ಟ್ ನನ್ನೆಲ್ಲ ಕೋ-ಆರ್ಟಿಸ್ಟ್ಗಳು ತುಂಬಾ ಆರಾಮಾಗಿ ಕಂಫರ್ಟೇಬಲ್ ಆಗಿ, ಸ್ಪೆಷಲಿ ವೈಷ್ಣವಿ ಐ ಶುಡ್ ಮೆನ್ಷನ್, ಬಿಕಾಸ್ ಆರಾಮಿದ್ದೀವಿ ನಾವು, ಅಂದ್ರೆ ಕತೆ ಹುಡ್ಕೊಂಡು ಆರಾಮಾಗಿ ಆಕ್ಟ್ ಮಾಡ್ಬೇಕಿರೋ ಲಿಟ್ರಲಿ ಲೈಕ್ ಆ ಬಾಂಡ್ ಇಲ್ಲ ಅಂತ ಆದ್ರೆ, ಅಥವಾ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಪಾತ್ರ ಅಷ್ಟು ನೀಟಾಗಿ. ಸೊ ಐ ಆಮ್ ವೆರಿ ಮಚ್ ಕಂಫರ್ಟೇಬಲ್ ವಿತ್ ಆಲ್ ಆಫ್ ದೆಮ್. ಎಲ್ಲ ಜೊತೆನೂ ತುಂಬಾ ಆರಾಮಾಗಿ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಅಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಅಂಡ್ ಜೈ ಮಾತಾ ಕಂಬೈನ್ಸ್. ಥ್ಯಾಂಕ್ ಯು ಸೋ ಮಚ್. ವಿಠಲ್ ಅವರೇ ಸ್ಪೆಷಲ್ ಮೆನ್ಷನ್, ಸೊ ಥ್ಯಾಂಕ್ ಯು. ಸ್ಪೆಷಲ್ ಮೆನ್ಷನ್. ಎಸ್, ಇನ್ನು ಮುಂದೆನೂ ತುಂಬಾ ಚಂದ. ಆಲ್ರೆಡಿ ನೀವು ನೋಡಿದ್ದೀರಾ, ನೀವು ಎಲ್ಲರೂ ಹೇಳ್ತಿರೋ ಹಾಗೆ ನೀವಿಲ್ಲದೆ ನಾವಿಲ್ಲ. ಸೊ ನಿಮ್ಮೆಲ್ಲರ ಸಪೋರ್ಟ್ ಪ್ರತಿಯೊಂದು ಎಪಿಸೋಡ್ಗೆ, ಪ್ರತಿಯೊಂದು ಸೀನ್ಗೆ ನಮಗೆ ಬೇಕು. ಸೊ ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕದಷ್ಟು ನಾವಿನ್ನೂ ಅದ್ಭುತವಾಗಿ ಕಾಣಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ತುಂಬಾ ಚಂದ ನಾವು ಆಕ್ಟ್ ಮಾಡೋ ಪ್ರಯತ್ನ ಪಡ್ತೀವಿ. ನಿಮ್ಮನ್ನ ಇನ್ನೂ ಜಾಸ್ತಿ ತಲುಪೋದು ಪ್ರಯತ್ನ ಪಡ್ತೀವಿ ನಾವು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಮ್ಮ, ಲವ್ ಯು ಮಾ, ಥ್ಯಾಂಕ್ ಯು. ಬಿಕಾಸ್ ನನ್ನ ಸ್ಟ್ರೆಂತ್ ಏನೇ ಇದ್ರೂ ಇಟ್ಸ್ ಬಿಕಾಸ್ ಆಫ್ ಮೈ ಮದರ್, ಅಮ್ಮ. ಸೊ ಥ್ಯಾಂಕ್ ಯು ಮಾಡಿ. ಥ್ಯಾಂಕ್ಸ್ ಎವ್ರಿವನ್. ನಮ್ಮ ಕಣ್ಮುಂದೆ ಇದೆ, ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇಷ್ಟೊಂದು ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು. ಅರ್ಥ ಆಗುತ್ತೆ, ಸುಮಾರು ಜನಕ್ಕೆ ಟೈಮ್ ಆಗ್ತಾ ಇದೆ. 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನಾನು ಯಾವಾಗಲೂ ನಂಬ್ಕೊಂಡ್ ಬಂದಿರೋದು, ಒಬ್ಬ ಕಲಾವಿದರಿಗೆ ಪ್ರತಿಭೆ ಎಷ್ಟು ಮುಖ್ಯ ಅನ್ನೋ ಒಂದು ವೇದಿಕೆ ಕೂಡ ಅಷ್ಟೇ ಮುಖ್ಯ. ಸೊ ಆ ಥರ ದೊಡ್ಡ ವೇದಿಕೆ ಕೊಟ್ಟಿರೋ ಸನ್ ನೆಟ್ವರ್ಕ್ಗೆ, ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಹಾಗೂ ಅಶ್ವಿನ್ ಮ್ಯಾಮ್, ಜಯಮಾತಾ ಕಂಬೈನ್ಸ್ಗೆ ಥ್ಯಾಂಕ್ ಯು. ಒಂದು ಪಾತ್ರ ಅಷ್ಟು ಚೆನ್ನಾಗಿ ಮೂಡ್ ಬರೋಕ್ಕೆ ಎಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಿಭಾಯಿಸುತ್ತೆ ಅಂತ ನೀವು ನೋಡಿದ್ದೀರಾ. ಹಾಗೆ ನಾನು ಇನ್ನೊಂದು ಮರಿಬಾರ್ದು, ನನ್ನ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಡಯಟ್ ಆಗಲಿ, ನಾನು ಹೇಗಿದ್ದೀನಿ ಏನು ಅಂತ ವಿಚಾರಿಸ್ಕೊಂಡು ನನ್ನ ಅರ್ಧಾಂಗಿ ಪೂಜಾ, ಥ್ಯಾಂಕ್ ಯು. ನಾನು ಕನ್ನಡದಲ್ಲಿ ಅರ್ಧಾಂಗಿ ಅಂತ ಹೇಳಿದ್ದೀನಿ. ಪಾಪ ಅವ್ರಿಗೆ ಕೇಳಿಸ್ಲಿಲ್ಲ, ವೈಫ್ ಅಂತ ಹೇಳ್ಬಿಡಿ. ಅವ್ರು ಹೊಸದಾಗಿ ಮದುವೆ ಆಗಿದಾರಲ್ಲ, ಆಗ್ಬಿಟ್ಟಿದ್ದಾರೆ. ಸರ್ ನೀವೇನಂತ ಕರೀತೀರಾ ವೈಫ್ನ? ನಿಮ್ಗೆ ಸರ್ ನೀವೇನಂತ ಕರೆಯೋದು? ಅಷ್ಟೇ ಸರ್, ಎಲ್ಲರಿಗೂ ಅಷ್ಟೇ ಸರ್. ಓಕೆ, ಮುಂದುವರಿಸಿ. ಸೊ ಆ ಪಾತ್ರ ಮೂಡ್ ಬರಕ್ಕೆ ಎಷ್ಟೆಷ್ಟು ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ನೋಡಿದ್ದೀರಾ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ನಾನು ನನ್ನ ಯಾರೋ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ಲೈಟ್ ಬಾಯ್ ಹಿಡಿದು ಒಂದು ಸನ್ ನೆಟ್ವರ್ಕ್ ಚಾಲಕ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಇಡೀ ಎಂಟೈರ್ ಟೀಮ್ ಬಗ್ಗೆ ಬಂದ್ರೆ, ನಾವು ಆಲ್ಮೋಸ್ಟ್ ವೈಷ್ಣವಿ ಜೊತೆ ನಮ್ದು 2ನೇ ಪ್ರಾಜೆಕ್ಟು. ಸೊ ಇವತ್ತಿಗೂ ಸುಮಾರು ಜನ ಕೇಳ್ತಾ ಇದ್ರಿ ಹೇಗೆ ಅನ್ಸದೆ, ಮತ್ತೆ ವರ್ಕ್ ಮಾಡ್ತಿದ್ದೀರಾ, ಹೆಂಗೆ ಏನು ಅಂತ. ನಮ್ಮಿಬ್ರ ಮಧ್ಯನೂ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ಮತ್ತೆ ಹಾಗೆ ಸುಮಾರು ಜನ ನಮ್ಗೆ ವರ್ಕ್ ಮಾಡಕ್ ಸಿಕ್ತು. ಸೊ ವರ್ಕ್ ನಡೀತಾ ಇದೆ. ಇನ್ನು ಮುಂದೆ ಬರೋ ಎಪಿಸೋಡ್ ಅಲ್ಲಿ ನೀವು ನೋಡ್ತೀರಾ. ಹಾಗೆ ನಮ್ಮ ಲಾಸ್ಟ್ ಡೈರೆಕ್ಟರ್ ನಾವು ಮರಿಬಾರ್ದು. ಸರ್ ಬನ್ನಿ. ಇಲ್ಲ, ಸುಮಾರು ಜನ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಡೈರೆಕ್ಟರ್ ಬೈತಾರೆ, ಇದು ಮಾಡ್ತಾರೆ ಅಂತ. ಅಂದ್ರೆ ಈ ಮನುಷ್ಯಗೆ ಏನು ಅಂತಂದ್ರೆ ಒಂದು ಕೆಟ್ಟ ಹಠ ಇದೆ, ನಂಗೆ ಇದು ಬೇಕಂದ್ರೆ ಬೇಕು ಅಷ್ಟೇ.
ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ నాకు ಆ ಪೆಪ್ಸಿನೇ ಕಾవాలి ಅಂತಾರಲ್ಲ ಆ ತರ. ಸೊ ಏನು ಸಿಂಪಲ್ ಅಂದ್ರೆ ಅವ್ರು ಬರೋ ತನಕ ಬಿಡಲ್ಲ, ಕೆಲವು ಸತಿ ನಮಗ್ ಬರಲ್ಲ, ಇವ್ರು ಬಿಡಲ್ಲ. ಸೊ ಕೊನೆಗಂತೂ ಕೆಲಸ ತೆಗೆಸ್ಕೋತಾರೆ. ಸರ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ಇನ್ನಷ್ಟು ಕೆಲಸ ಮಾಡೋಣ. ಆಮೇಲೆ ಇನ್ನೊಂದು ನಿಮ್ಗೆಲ್ರಿಗೂ ಹೇಳ್ಬೇಕು, ನಿಮ್ಮ ಪ್ರೋತ್ಸಾಹನೇ ನನ್ನ ಶಕ್ತಿ, ನಮ್ಮೆಲ್ಲರ ಶಕ್ತಿ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸೋ ವೆರಿ. ನನಗೊತ್ತು ಆಕ್ಚುಲಿ ಬಹಳ ಅಂದ್ರೆ ಬಹಳ ಸಮಾಧಾನ ಆಯ್ತು. ಯಾಕೆಂದ್ರೆ ಎಲ್ಲರೂ ಹೇಳ್ತಾ ಇದ್ರು ನಾವು ಬೈಸ್ಕೊಟ್ಟಿ ಅಂತ. ಅಪ್ಪ ನಾನು ನನಗೆ ಸಿಕ್ಕಾಪಟ್ಟೆ ಮಾಡ್ಬಿಡ್ತಾರೆ. ನನಗಂತೂ ಇನ್ನೂ ಸಮಾಧಾನ ಆಗ್ಬಿಡ್ತಾರೆ. ನನಗಂತೂ ನನ್ನ ಹೆಂಡತಿ ಯಾವತ್ತೂ ಹೇಳ್ತಿದ್ಲು, ನೀವು ಹೋಗ್ರಿ ಸೀರಿಯಲ್ ಮಾಡಿ ಅಂತ. ನಾನು ಆರ್ಟಿಸ್ಟ್ ಬೇಸಿಕಲಿ ನಾನು ಅನ್ಕೋತೀನಿ ಹೊಟ್ಟೆ ಇಟ್ಕೊಡ್ತೀನಿ ತಲೆ ಕೂದಿಲ್ಲ, ಹೆಂಗಪ್ಪ ಯಾರು ತಗೋತಾರಪ್ಪ ಅಂತ ಅನ್ಕೋತಾ ಇದ್ದ. ಕಡೆಗೆ ಇತ್ತಲ್ಲ ಯಶವಂತ್ ಸರ್ ಪ್ರೊಡಕ್ಷನ್ ಅವರೆಲ್ಲ ಆಯ್ತಲ್ಲ, ದೊಡ್ಡ ಮನಸ್ಸು ಮಾಡಿ ಸೀರಿಯಲ್ಗೆ ಇದೆಲ್ಲ ಪಾತ್ರ ತಗೊಂಡ್ರು. ಮೋಸ್ಟ್ಲಿ ಯಶವಂತ್ ಸರ್ ಅನ್ಕೊಂಡಿರ್ಬೇಕು, ಈ ಮನುಷ್ಯ ಥಿಯೇಟರ್ ಆರ್ಟಿಸ್ಟ್, ಸೊ ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಅನ್ಕೊಂಡಿರ್ಬೇಕು. ಮೊದಲನೇ ದಿವಸ ಹೇಳ್ತೀನಿ ಸರ್ ನಿಮ್ಗೆ, ನಾ ಯಾಕಾದ್ರೂ ಬದ್ದಪ್ಪ ಅಂತ ನನಗೆ ಅನಿಸ್ಬಿಡ್ತು. ಯಾಕಂದ್ರೆ ನಮಗೆ ಟೆಕ್ನಿಕಲಿ ನಮ್ಗೆ ಝೀರೋ, ನಮ್ಗೆ ಏನು ಗೊತ್ತೇ ಇಲ್ಲ. ನಮಗೆ ಸೀರಿಯಲ್ ಅದ ಟೆಕ್ನಿಕ್ಸ್ ಗೊತ್ತಿಲ್ಲ. ಸರ್ ಮೂರ್ ತಗೊಳ್ಳಿ, ಸರ್ ಮೂರ್ ತಗೊಳ್ಳಿ, ಮೂರ್ ತಗೋತಿದ್ರು ಏನ್ ಮಾಡ್ಬೇಕು ನನಗೆ ಗೊತ್ತೇ ಆಗ್ತಿಲ್ಲ. ಸರ್ ರೈಟ್ ಸೈಡ್ ಬನ್ನಿ ಸರ್ ಅಂತ ನನಗೆ ಲೆಫ್ಟ್ ಹೋಗ್ತೀನಿ. ಸರ್ ಎಡಕ್ಕೆ ಅಂದ್ರೆ ಎಡಕ್ಕೆ. ಸೊ ಇಷ್ಟೆಲ್ಲ ಆದಂತಹ ಅನುಭವ ನನಗೆ ಬಹಳ ಚೆನ್ನಾಗಿರುವಂತಹ ಅನುಭವ ಆಯ್ತು ಈ ಸೀರಿಯಲ್ ಅಲ್ಲಿ. ನಮ್ಮಪ್ಪ ಆಕ್ಚುಲಿ ನನಗೆ 8ನೇ ಕ್ಲಾಸ್ ವರೆಗೂ ಸೈಕಲ್ ಕೊಡ್ಸಿರ್ಲೇ ಇಲ್ಲ. ಸೊ ಆ ಸೈಕಲ್ ಓಡಿಸ್ಲಾರ್ದಂಥದ್ದು ಏನು ಫ್ರಸ್ಟ್ರೇಷನ್ ಇತ್ತಲ್ಲ, ಸೊ ಈ ಸೀರಿಯಲ್ ಅಲ್ಲಿ ಓಡಿಸ್ತಾ ಇದ್ದೀನಿ ಆ ಸೈಕಲ್. ಸೊ ಇನ್ಮೇಲಿಂದ ಸರ್ ಇವತ್ತು ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಬಹಳ ಕಾನ್ಫಿಡೆನ್ಸ್ ಬಂದಿರುತ್ತೆ. ಆಕ್ಚುಲಿ ನನಗೆ ಏನಂತಂದ್ರೆ ನಾನು ಒಂದೇ ಸೇಲಿಂಗ್ ಆನ್ ಸೇಮ್ ಬೋಟ್ ಅಂತ ಅನಿಸ್ತು. ಸೊ ಇನ್ಮೇಲಿಂದ ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ಲಾರ್ದೆ ಚೆನ್ನಾಗಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಇಲ್ಲ ಸರ್, ದಯವಿಟ್ಟು ಸೈಕಲ್ ಹೊಡಿಲ್ಲ ಸರ್. ಈಗ ಆಕ್ಚುಲಿ ಎಮ್ಮೆ ಚರ್ಮ ಬೆಳೆಸ್ಕೊತಾ ಇದ್ದೀನಿ, ಏನಂದ್ರು ಹೊರಗಡೆ ಹೋಗಂಗೆ ಇಲ್ಲ. ಇಲ್ಲ ನಾವು ಮಾಡ್ತೀನಿ ಅಂತಂದೆ. ಎಮ್ಮೆ ಚರ್ಮ. ಥ್ಯಾಂಕ್ ಯು ವೆರಿ ಮಚ್. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನನ್ನು ಕೂಡ ಒಂದು ಟಿವಿನಲ್ಲಿ ನನ್ನ ಮುಖವನ್ನ, ಅಂದವಾದಂತಹ ಮುಖವನ್ನ ತೋರಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ತುಂಬಾ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಇದು ಫ್ರೆಂಡ್ಶಿಪ್ ಬಗ್ಗೆ, ಫ್ರೆಂಡ್ಶಿಪ್ ಅಲ್ಲಿರೋ ಸ್ಯಾಕ್ರಿಫೈಸಸ್ ಬಗ್ಗೆ. ಬರೀ ಹುಡುಗಿರಲ್ಲ, ಹುಡುಗರು ಇದೆ ನೆಕ್ಸ್ಟ್. ಸೊ ಮೆನ್ ವಿಲ್ ಬಿ ಮೆನ್, ಯು ವಿಲ್ ನೋ ದಟ್. ಸೊ ಅದನ್ನ ತಿಳ್ಕೊಡಿ. ಅಂಡ್ ಇಡೀ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ, ಮ್ಯಾನೇಜರ್ ಇರ್ಬೋದು, ನಮ್ಮ ವಿಠಲ್ ಸರ್ ಇರ್ಬೋದು, ಎಲ್ರಿಗೂ ಧನ್ಯವಾದ. ಅವಾಗ ಇರಿಟೇಟ್ ಮಾಡ್ತೀವಿ ಸರ್, ಡೇಟ್ ಕೇಳೋದಲ್ಲ, ಇರಿಟೇಟ್ ಮಾಡ್ತಿರ್ತೀವಿ, ದಯವಿಟ್ಟು ಎಕ್ಸ್ಪ್ಲೇನ್. ಅಂಡ್ ಫೈನಲಿ ಯಶವಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೆಲವರು ಬರೀ ಆಕ್ಟಿಂಗ್ ಮಾಡಿಸ್ತಾರೆ, ನೀವು ಕಲಿಸ್ತೀರಾ, ವ್ಯತ್ಯಾಸ ಇದೆ. ಸೊ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಟು ಆಲ್ ಮೈ ಬ್ಯೂಟಿಫುಲ್ ಕೋಆರ್ಟಿಸ್ಟ್, ಕೆಲವ್ರ ಜೊತೆ ಆಕ್ಟ್ ಮಾಡಿದೀನಿ, ಇನ್ನ ಮಾಡಿಲ್ಲ. ಸೊ ವಿ ವಿಲ್ ಮೀಟ್ ಸೂನ್. ಸೊ ಎಲ್ರಿಗೂ ಧನ್ಯವಾದ. ಅಂಡ್ ಕೊನೆಗೆ ನಮ್ಮ ತಾಯಿ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರ ಸಪೋರ್ಟ್ ಇಂದಾನೆ ನಾವೆಲ್ಲರೂ ಬಹುಶಃ ಇಲ್ಲೆಲ್ಲ ಬರಕ್ ಸಾಧ್ಯ ನಮ್ಮಂತವ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಟು ಮೈ ನ್ಯೂ ಟೀಮ್, ಲೈಕ್ ಐ ಹ್ಯಾವ್ ಮೆಟ್ ಜಯಾ, ರಕ್ಷಿತ್, ಆಲ್ ಉದಯ ಟೀಮ್, ಥ್ಯಾಂಕ್ ಯು ಸೋ ಮಚ್. ಲೆಟ್ ಅಸ್ ಆಲ್ ವರ್ಕ್ ಫಾರ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಗೆಳತಿ ಗಾಯತ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್, ನೀವು ಮಾತಾಡ್ಬೇಕು. ಆಗೇ ಇರ್ಲಿ. ಅವ್ರು ಹೇಳ್ದಂಗೆ ನನಗೂ ಇದು ಸರ್ಪ್ರೈಸ್ ಆಗೇ ಬಂದಿದ್ದು. ಅಭಿ ಸರ್ ಒಂದಿನ ಕಾಲ್ ಮಾಡ್ತಾರೆ, ಲುಕ್ ಟೆಸ್ಟ್ ಇದೆ, ಬಂದ್ಬಿಡಿ ಅಂತಾರೆ. ಅಂಡ್ ಅವತ್ತಿಂದ ಇವತ್ತಿನವರೆಗೂ ನನ್ನನ್ನು ನಾನೇ ಒಂದು ಲಕ್ಕಿ ಗರ್ಲ್ ಅಂತ ರೀಶಾ ಅವ್ರು ಹೇಳ್ದಂಗೆ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಇಂಥ ಒಂದು ಲೆಗಸಿ ಇರುವಂತಹ ಪ್ರೊಡಕ್ಷನ್ ಹೌಸ್, ಇಂಥ ದೊಡ್ಡ ಚಾನೆಲ್ ಅಲ್ಲಿ, ಆಮೇಲೆ ಇಂಥ ಡೈರೆಕ್ಟರ್ ಜೊತೆ, ಇಂಥ ದೊಡ್ಡ ಟೀಮ್ ಜೊತೆ ನಾನು ಒಂದು ಥಿಯೇಟರ್ ಆರ್ಟಿಸ್ಟ್ ಆಗಿ ಒಂದು ಸ್ಮಾಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ. ಸೊ ಐ ಫೀಲ್ ರಿಯಲಿ ಲಕ್ಕಿ ಟು ಬಿ ಹಿಯರ್. ಅಂಡ್ ನನ್ನ ಪಾತ್ರ ನೆಗೆಟಿವ್ ಆಗಿರ್ಬೋದು, ಬಟ್ ನನಗೆ ಈ ಪ್ರಾಜೆಕ್ಟ್ ತುಂಬಾ ಪಾಸಿಟಿವಿಟಿ ಕೊಡ್ತಾ ಇದೆ. ಅಂಡ್ ಐ ಆಮ್ ರಿಯಲಿ ಲಕ್ಕಿ. ಇದೇ ವೇದಿಕೆ ಮೇಲೆ ಯಶವಂತ್ ಸರಿಗೆ, ಜೈ ಮಾತಾ ಪ್ರೊಡಕ್ಷನ್ಸ್ ಅವರಿಗೆ, ಆಮೇಲೆ ಸನ್ ಉದಯ ಅವರಿಗೆ, ಅಭಿ ಸರಿಗೆ, ಪೂರ್ವಿ ಮ್ಯಾಮಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸನ್ ಉದಯದಲ್ಲಿ ನಂದು ಕೂಡ ಫಸ್ಟ್ ಪ್ರಾಜೆಕ್ಟ್.
ಈಗ ಎಲ್ಲರೂ ಹೇಳಿದ್ರು ನಾವೆಲ್ಲ ಬಯಸ್ಕೊಳ್ತಾ ಇದೀವಿ ಈಗ ಅಂತ. ಐ ಥಿಂಕ್ ನಾನು ಇವಾಗ ನನ್ನ ಪುಟ್ಟ ಹೆಜ್ಜೆ ಇಡ್ತಾ ಇದ್ದೀನಿ. ಯಶವಂತ್ ಸರ್ ಸಿಕ್ಕಿರೋದು ಇಟ್ಸ್ ಮೈ ಲಕ್, ಬಿಕಾಸ್ ನಾನು ಅವರಿಂದ ತುಂಬಾ ಕಲಿತಾ ಇದ್ದೀನಿ. ಅವ್ರು ಎಲ್ಲರೂ ಹೇಳಿದ್ರು ಬಯಸ್ಕೊಂಡು ಅಂತ, ಅಫ್ಕೋರ್ಸ್ ನಾನು ಬಯಸ್ಕೊಂಡಿದ್ದೀನಿ. ಬಟ್ ಟುಡೇ ಐ ಆಮ್ ಪ್ರೌಡ್ ಬಿಕಾಸ್ ಇಷ್ಟು ಒಳ್ಳೆ ಒಂದು ಔಟ್ಪುಟ್ ಬಂದಿದೆ. ಐ ಥಿಂಕ್ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಇಷ್ಟು ಒಳ್ಳೆ ಔಟ್ಪುಟ್ ನೋಡಿ. ಅಂಡ್ ಥ್ಯಾಂಕ್ ಯು ಯಶವಂತ್ ಸರ್. ಇಡೀ ನಮ್ಮ ಕ್ಯಾಸ್ಟ್ ಕೂಡ ಅಷ್ಟೇ ತುಂಬಾ ಶೂಟಿಂಗ್ ಹೋದ ತಕ್ಷಣ ಎಲ್ಲರೂ ಮುಗ್ದಾಗ ಮಾತಾಡಿಸ್ತಾರೆ. ಥ್ಯಾಂಕ್ ಯು ಎವ್ರಿವನ್. ಜೊತೆಗೆ ನನಗೆ ಈ ಪಾತ್ರ ಕೊಟ್ಟಂತ ವಿಠಲ್ ಸರ್ ಮತ್ತೆ ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಕಾಲ್ ಮಾಡಿ ಮೇಡಮ್ ಡೇಟ್ಸ್ ಕೊಡಿ ಮೇಡಮ್ ಅಂತ ಕೇಳ್ತಾ ಇರ್ತಾರೆ. ಜೊತೆಗೆ ಸಣ್ಣ ಉದಯ ಹಾಗೆ ಜೈ ಮಾತಾ ಕಂಬೈನ್ಸ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಫಸ್ಟ್ ಜೈ ಮಾತಾ ಕಂಬೈನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಸೀರಿಯಲ್ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದಾಗ ಒಬ್ರು ನನಗೆ ಐ ಥಿಂಕ್ ಇದು ಕೂಡ ನೀನ್ ಲಕ್ಕೆ ಅಂತಾನೆ ಹೇಳಿದ್ದಾರೆ. ಬಿಕಾಸ್ ಜೈ ಮಾತಾ ಕಂಬೈನ್ಸ್ ಹ್ಯಾಸ್ ಬೀನ್ ದೇರ್ ಫ್ರಮ್ ದಟ್ ಟೈಮ್. ಅದಕ್ಕೆ ಥ್ಯಾಂಕ್ ಯು ಅಂಡ್ ಐ ಆಮ್ ವೆರಿ ಲಕ್ಕಿ ಟು ಬಿ ಹಿಯರ್. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೇಧಾ ಇಸ್ ಒಂದು ಖುಷಿ ವಿಚಾರ ಏನು ಹೇಳಬೇಕು ಅಂತ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ. ಮೂಲತಃ ನಾನು ಮೈಸೂರವನಾಗಿರೋದ್ರಿಂದ ದಸರಾ ಟೈಮಲ್ಲಿ ನನಗೆ ಇದು ಕಾಲ್ ಬರುತ್ತೆ. ಅಭಿ ಸರ್ ನನಗೆ ಕಾಲ್ ಮಾಡ್ತಾರೆ, ವಿಠಲ್ ಸರ್ ಅವ್ರ ಕಡೆಯಿಂದ ಕಾಲ್ ಮಾಡಿಸ್ತಾರೆ. ಜೈ ಮಾತಾ ಕಂಬೈನ್ಸ್ ಅಂದ್ರೆ ಅದು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋ ಅಂತ ಒಂದು ಕಂಪ್ನಿ. ಅಂದ್ರೆ ನೀವು ಎಷ್ಟು ಚಿಕ್ಕವರು ಗೊತ್ತಾಯ್ತು, ಎಷ್ಟು ಚಿಕ್ಕವರು ಇರ್ಬೇಡ. ಎಲ್ಲಿ ಆಸೆಗಳ ವಯಸ್ಸು. ಯಶವಂತ್ ಸರ್ದು ಕನ್ನಡತಿ ಆಗಿರ್ಲಿ, ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ, ಇದೆಲ್ಲ ನೋಡ್ಕೊಂಡು ಬೆಳೆದವರು. ಸೊ ಇವತ್ತು ಅವ್ರ ಜೊತೆ ವರ್ಕ್ ಮಾಡ್ತಿದೀವಿ ಅಂದ್ರೆ ಅದ್ರ ಭಾಗ್ಯ ಇನ್ನೇನಿದೆ, ಸಾಕಿದೆ, ಇದೇ ಸಾಕು. ತುಂಬಾ ಖುಷಿ ಇದೆ ಮ್ಯಾಮ್. ಎಷ್ಟು ಖುಷಿ ಇದೆ ಅಂದ್ರೆ ಅದು ಮಾತುಗಳು ಬರಲ್ಲ, ಹೇಳ್ಕೊಳಕ್ ಆಗಲ್ಲ. ಗೆಳತಿ ಗಾಯತ್ರಿ ಸೀರಿಯಲ್ ಅದು ಒಂದು ಡೈಲಾಗ್ ಇದೆಯಲ್ಲ, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಅಂತ. ಒಬ್ಬೊಬ್ಬ ಏನು ಮಾತಾಡೋದು ಗೊತ್ತಾಗ್ತಿಲ್ಲ, ಹೇಳೋದು ಗೊತ್ತಾಗ್ತಿಲ್ಲ ಅಂತ ಒಳ್ಳೆ ಪಂಚ್ಲೇನೆ ಹೊಡೆದ್ಬಿಟ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ನನಗೆ ಸಮಾಧಾನ ಆಗ್ತಿದೆ ನೀವೆಲ್ಲ ಮಾತು ಕೇಳಿ, ಬಿಕಾಸ್ ನಾನು ಒಬ್ಬನೇ ಬಯಸ್ಕೊತಿದ್ದೀನಿ ಇವಾಗ ತುಂಬಾ ಸಮಾಧಾನ ಆಯ್ತು. ಅಂಡ್ ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ನನ್ನ ಫಸ್ಟ್ ಸೀರಿಯಲ್ ಜೊತೆ ಮಾಡಿರೋದು ತುಂಬಾ ಖುಷಿ ಆಗ್ತದೆ. ತುಂಬಾ ಕಲಿಯೋದಿದೆ ಇಂದ ಟ್ಯಾಲೆಂಟೆಡ್ ಕಾಸ್ಟ್ ಮತ್ತೆ ಇಂದ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಜೊತೆ ನಾನು ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್. ಇಷ್ಟು ಕಲಿತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಹೀಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಈ ಪ್ರಾಜೆಕ್ಟ್ ನನಗೆ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದ್ರೆ ಸಣ್ಣ ಉದ್ಯಾಗೆ ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಹಾಗೆ ಶ್ರೀ ಜೈಮಾತಾ ಕಂಬೈನ್ಸ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಹಾಗೆ ಯಶವಂತ್ ಸರ್ ನಿರ್ದೇಶನದಲ್ಲೂ ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಆಲ್ ದ ಬೆಸ್ಟ್ ಮ್ಯಾಮ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸೀರಿಯಲಲ್ಲೂ ಏನಾದರೂ ಒಂದು ಕಲಿತಾ ಇರ್ತೀವಿ, ಒಂದು ಹೊಸ ಡೈರೆಕ್ಟರ್ಸ್ ಬರ್ತಾ ಇರ್ತಾರೆ. ಬಟ್ ನನ್ನ ಬಿಗಿನಿಂಗ್ ಅಲ್ಲಿ ಯಶವಂತ್ ಸರ ಅಂತಿದ್ರು. ನಿಜವಾಗ್ಲೂ ಅವ್ರ ಹತ್ರ ಕಲಿಯುವಂಥದ್ದು ತುಂಬಾ ಇದೆ. ಅವ್ರು ಏನೇ ಚೇಂಜಸ್ ಹೇಳಿದ್ರು ನಾವು ಅದನ್ನ ಕಲಿತೀವಲ್ವಾ, ಅದು ತುಂಬಾ ಇಂಪಾರ್ಟೆಂಟ್. ಏನೋ ಒಂದು ಕಲ್ತ್ಕೊಂಡು ಹೋಗ್ತೀವಿ, ಬಯಸ್ಕೊಂಡ್ರು ಪರವಾಗಿಲ್ಲ ಅಂತ ಏನೋ ಒಂದು ಕಲ್ತ್ಕೊಂಡು ಹೋಗ್ತೀವಿ. ಬಟ್ ಈ ತರ ಡೈರೆಕ್ಟರ್ಸ್ ಇರೋದು ತುಂಬಾನೇ ಅಪರೂಪ. ಈಗೆಲ್ಲ ಏನಂದ್ರೆ ಓಕೆ ಏನೋ ಮಾಡ್ಕೊಂಡು ಹೋಗಿ ಅಂದ್ಬಿಡ್ತಾರೆ. ಬಟ್ ಈ ತರ ನಮ್ಮನ್ನು ತಿದ್ದವರು ಇರ್ಲೇಬೇಕು, ಆಗ್ಲೇ ಪ್ರಾಜೆಕ್ಟ್ಗೆ ಒಂದು ಏನ್ ಹೇಳ್ತಾರೆ, ಒಂದು ಕಳೆ ಬರುತ್ತೆ, ಎಲ್ಲಾ ಎಫರ್ಟ್ಸು ಕಾಣುತ್ತೆ, ಒಂದೊಂದು ಕ್ಯಾರೆಕ್ಟರ್ ಕೂರಿಸ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಯಶವಂತ್ ಸರ್. ಆಮೇಲೆ ಎಲ್ಲಾ ಕ್ಯಾರೆಕ್ಟರ್ಸ್ ಅಷ್ಟೇ ತುಂಬಾ ವಿಭಿನ್ನವಾಗಿದೆ. ನಿರಂಜನ್ ಅವ್ರು ಹೇಳ್ದಾಗೆ ಇದು ನೋಡಿದಾಗ 1.5 ಗಂಟೆ ಒಂದು ಸೀರಿಯಲ್ ಅಂತಾನೆ ಅನ್ಸ್ಲಿಲ್ಲ, ಒಂದು ಫಿಲಂ ತರನೇ ಫೀಲ್ ಬಂತು. ತುಂಬಾನೇ ಅದ್ಭುತವಾಗಿ ಬಂದಿದೆ. ಸೊ ಇವತ್ತು ಈ ಸ್ಟೇಜ್ ಅಲ್ಲಿ ನಾವು ಏನು ಟ್ರೈಲರ್ ಲಾಂಚ್ ಬಂದಿದೀವಿ, ಇದೇ ತರ ಈ ಪ್ರೊಡಕ್ಷನ್ ಇಂದ 500, 1000, 1500 ಎಲ್ಲ ಈವೆಂಟ್ಸ್ ನಾವೆಲ್ಲ ಬಂದು ಸೇರ್ಬೇಕು. ಮುಖ್ಯವಾಗಿ ವಿಠಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ಅಭಿ ಅವರೇ ಥ್ಯಾಂಕ್ ಯು. ಆಮೇಲೆ ಕ್ಯಾಮ್ರಾ ವರ್ಕ್ ಅಂತೂ ಸೂಪರ್ ಆಗಿದೆ ಅನಂತು ಸರ್. ಸೊ ಎಡಿಟಿಂಗ್ ಎಲ್ಲಾನೇ ಅದ್ಭುತ, ಯಾವುದು ನಾವು ಮಿಸ್ಟೇಕ್ ಅಂದ್ರೆ ಹೇಳಕ್ಕಾಗಲ್ಲ. ಈ ಒಂದು ಅವಕಾಶ ಕೊಟ್ಟಿರುವಂತ ಸನ್ನುದ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಖ್ಯವಾಗಿ ಪ್ರೇಕ್ಷಕರು, ನೀವಿಲ್ಲ ಅಂದ್ರೆ ನಾವಿಲ್ಲ. ಎಲ್ಲಾ ಕ್ಯಾರೆಕ್ಟರ್ಸ್ ನೀವು ಬೆಳೆಸಿದೀರ, ನಾವು ಮಾಡಿರುವಂತ ಎಲ್ಲಾ ಪಾತ್ರಗಳನ್ನು. ಈ ಧಾರಾವಾಹಿನೂ ಎಲ್ಲಾ ಪಾತ್ರಗಳನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್ ಮ್ಯಾಮ್. ಈಗ ಕಾಲ
ಜಯಮಾತನ ಕೆಲಸ ಮಾಡ್ತೀನಿ ಸಾಧ್ಯನೇ ಇಲ್ಲ, ಪರಕಾಯ ಪ್ರವೇಶ ಆಗೋಗ್ಬಿಟ್ಟಿದೆ. ನಿರಂಜನ್ ಅಲ್ಲ ಈಗ ಪಾತ್ರ. ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಈ 1.5 ಗಂಟೆ ಏನು ನೋಡಿದೆ, ಏನು ಟೈಮ್ ಸ್ಪೆಂಡ್ ಮಾಡಿದೆ, ಅದು ಸೀರಿಯಲ್ ಥರನೇ ಇರಲಿಲ್ಲ, ಒಂದು ಸಿನಿಮಾ ನೋಡ್ದಂಗಿತ್ತು. ಆ್ಯಕ್ಚುಲಿ ಯಶವಂತ್ ಸರ್ ಒಂದು ಶಾರ್ಟ್ ತೆಗಿಬೇಕಾದ್ರೆ ತುಂಬ ಬೈಸ್ಕೊಂಡೆ ನಾನು. ಹಂಗಲ್ಲ ತುಂಬ ಬೈತಿದ್ರು, ಬಟ್ ಅವತ್ತು ಏನಕ್ಕೆ ಬೈತಿದ್ರು ಅಂತ ಇವತ್ತು ಅರ್ಥ ಆಗ್ತಿದೆ ನನಗೆ. ಸಕ್ಕತ್ತಾಗಿದೆ ಯಶವಂತ್ ಸರ್, ಸೂಪರ್. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾನು ಆ್ಯಕ್ಚುಲಿ ತುಂಬ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಬಟ್ ನನಗೆಲ್ಲೋ ಒಂದು ಈ ಥರದ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಅದು ಇವತ್ತು ನನಗೆ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಜಯಮಾತ ಕಮೆಂಟ್ಸ್ ಆಗಲಿ ಮತ್ತು ಸನ್ನೂಜಾಗೆ ನಾನು ಯಾವತ್ತೂ ಹೃದಯಪೂರ್ವಕ ವಂದನೆ ತಿಳಿಸ್ತೀನಿ. ಮತ್ತು ಅನಂತು ಅಮೇಝಿಂಗ್ DOP. ಅವ್ರ ಕಷ್ಟ ನನಗೆ ಈಗ ಅರ್ಥ ಆಗ್ತಾ ಇದೆ, ನಿಮ್ದು ಪಾತ್ರ ಎಡಿಟ್ ಮಾಡ್ಬೇಕಂದ್ರೆ. ಆಮೇಲೆ ವಿಠಲ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಕಾಲ್ ಮಾಡಿ ನೀವು ನನಗೆ ಈ ಪಾತ್ರನ ಮಾಡಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವಿಠಲ್ ಸರ್. ಅಭಿ, ಥ್ಯಾಂಕ್ ಯು ಅಭಿ. ನಮ್ಮೆಲ್ಲ ಟೆಕ್ನಿಷಿಯನ್ ಟೀಮ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಪಟ್ಟಿರೋ ಶ್ರಮನೇ ನಾವು ತೆರೆ ಮೇಲೆ ಇವತ್ತು ಈ ಕಾಣಿಸೋಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರನೇ ನಮ್ಮ ಗೆಳತಿ ಗಾಯತ್ರಿನ ಮುಂದುವರಿಸಿ, ಆ ಸಣ್ಣ ಉದಯ ಅಂತಾರಲ್ಲ, ಇದೇ ಥರ ಗೆಳತಿ ಗಾಯತ್ರಿ ಆ ಸಣ್ಣ ಎಲ್ಲಿಂದ ಆ ಮಟ್ಟಕ್ಕೆ ಹೋಗಬೇಕು, ಆ ಥರ ನೀವು ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಸುಹಾಸಿನಿಯ ಪಾತ್ರದಲ್ಲಿ ನಮ್ಮ ಮ್ಯಾಮ್. ಫಸ್ಟ್ ಆಫ್ ಆಲ್ ಗೆಳತಿ ಗಾಯತ್ರಿ ಅನ್ನೋದು ಫ್ರೆಂಡ್ಶಿಪ್ ಬೇಸ್ ಸ್ಟೋರಿ ಅಂತ ನಿಮ್ಗೆಲ್ರಿಗೂ ಈಗಲೇ ಗೊತ್ತಾಗಿದೆ. ಥ್ಯಾಂಕ್ ಯು ಜಯಮಾತಾ ಕಂಬೈನ್ಸ್ ಫಾರ್ ಕಾಸ್ಟಿಂಗ್ ಮೀ ಆ್ಯಂಡ್ ಆಲ್ಸೋ ಸನ್ನೂದ್ಯ. ಇಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ದಟ್ ಈಸ್ ಫಾರ್ ಮೈ ಡೈರೆಕ್ಟರ್ ಯಶವಂತ್ ಪಾಂಡು ಸರ್. ದಿಸ್ ಇಸ್ ಮೈ ಸೆಕೆಂಡ್ ಪ್ರಾಜೆಕ್ಟ್ ವಿತ್ ಹಿಮ್. ನಾನು ಕನ್ನಡತಿಯಲ್ಲಿ ಅಂಡರ್ ಔಟ್ ಡೈರೆಕ್ಷನಲ್ಲಿ ವರ್ಕ್ ಮಾಡಿದ್ದೆ. ಸೊ ಮತ್ತೆ ನಾನು ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನನ್ನ ಫ್ರೆಂಡ್ಸಿಗೆ ಹೇಳಿದ ತಕ್ಷಣ ಅವ್ರು ಹೇಳಿದ್ದು ಒಂದೇ ಒಂದು, ಆರ್ ಯು ರೆಡಿ ಟು ಗೆಟ್ ರೋಸ್ಟೆಡ್ ಅಗೈನ್ ಅಂಡರ್ ಹಿಮ್ ಅಂತ. ಜೋಕ್ಸ್ ಅಪಾರ್ಟ್, ಆ್ಯಕ್ಚುಲಿ ಅವ್ರು ಡೈರೆಕ್ಷನ್ ಮಾಡಬೇಕಾದ್ರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಓನ್ಲಿ ಬಿಕಾಸ್ ವಿ ಶುಡ್ ಗೆಟ್ ದಿಸ್ ಕೈಂಡ್ ಆಫ್ ಅನ್ ಔಟ್ಕಮ್ ಅಂತ. ವಾವ್. ಅದರ್ವೈಸ್ ಹಿ ಇಸ್ ಅ ವೆರಿ ನೈಸ್ ಪರ್ಸನ್ ಬೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಅವ್ರು ಭಯ ಪಡ್ತಾವೆ, ಈಗ ಅವರು ಭಯ ಪಡ್ತಿದ್ದಾರೆ ಅನ್ನಿಸ್ತಿದೆ. ವಾವ್. ಎಸ್. ನಂದೊಂದೇ ಒಂದು ಮಾತು, ನಮ್ಮ ಉದಯ ಚಾನಲ್ ಅವರು ತುಂಬಾ ಅದ್ಭುತವಾಗಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ಆನ್ಲೈನಲ್ಲಿ ಸಾಕಷ್ಟು ಪ್ರೊಮೋಸ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕೆಲವೊಬ್ಬರು ಕಮೆಂಟ್ಸ್ ಹಾಕಿದ್ದಾರೆ, ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ, ಆಲ್ ದ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ. ಬಟ್ ಕೆಲವೊಬ್ರು ಇಟ್ ಇಸ್ ದ ಸೇಮ್ ಆಲ್ ಸ್ಟೋರಿ, ಸೇಮ್ ಆಲ್ ಥಿಂಗ್. ಇಬ್ರು ಹೀರೋಯಿನ್ಸ್ ಒಬ್ಬರೇ ಹೀರೋಗೆ ಇಷ್ಟಪಡ್ತಾರೆ, ಅದೇ ಸೇಮ್ ಆಲ್ ಥಿಂಗ್ ಅಂತ ಹೇಳ್ತಿದ್ರು. ದಯವಿಟ್ಟು ಎಲ್ಲರಿಗೂ ಹೋಗಿ ನ್ಯೂಸ್ನ ಸ್ಪ್ರೆಡ್ ಮಾಡಿ, ಬಿಕಾಸ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋದು ತುಂಬ ಚಾಲೆಂಜಿಂಗ್, ಅದೇ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದು ಇಷ್ಟು ಈಸಿ. ಸೊ ಎನಿವೇ, ಥ್ಯಾಂಕ್ ಯು ಎವ್ರಿಬಡಿ. ಇಷ್ಟೊಂದು ಟೈಮ್ ಮಾಡಿಕೊಂಡು ನಮಗೋಸ್ಕರ ಬಂದು ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ಯು ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಇನ್ನು ನಿರಂಜನ್ ನಾನೊಬ್ಬ ಪ್ರೇಕ್ಷಕನಾಗಿ ಈ 1.5 ಗಂಟೆ ಶೋ ನೋಡಿದೆ. ನಾನು ಪಾತ್ರದಾಗಿಂತ ಬರ್ತು ಬಿಟ್ಟಿದ್ದೆ. ಯಶವಂತ್ ಅವರು ಅದ್ಭುತವಾಗಿ ಇವಾಗ ಕೆಲಸ ಮಾಡಿದ್ದಾರೆ. ಹಾಗೆ ಎಲ್ಲ ನಟರು, ಗಾಯತ್ರಿ ಆಗ್ಬೋದು, ಪಾರ್ವತಿ ಆಗ್ಬೋದು, ಎಲ್ಲ ನಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ನನಗೆ. ಯಶವಂತ್ ಜೊತೆಗಂತೂ ಕೆಲಸ ಮಾಡೋದಕ್ಕೆ ಒಂಥರ ಹೊಸ ಅನುಭವನೇ ಅದು, ಚಂದದ ಅನುಭವ. ಹೇಳೋದು ಅಂತಂದರೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹಾಗೂ ತಂತ್ರಜ್ಞರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಜಯಮಾತದಲ್ಲಿ ಇದು ನನ್ನ 2ನೇ ಪ್ರಾಜೆಕ್ಟು. ಮೊದಲು ನಿನಗಾಗಿ ಅಂತ ಒಂದು ಸೀರಿಯಲ್, ಅದೊಂದು ನೆಗೆಟಿವ್ ಪಾತ್ರ ಮಾಡಿದ್ದೆ. ಅದಾದಮೇಲೆ ಇದು ಮಾಡ್ತಾ ಇದ್ದೀನಿ. ಸೀರಿಯಲ್ ಚೆನ್ನಾಗಿದೆ ಅಂತಂದರೆ ಎಲ್ಲರೂ ದಯವಿಟ್ಟು ನೋಡಿ. 7:30ಗೆ ಅವ್ರು ಹೇಳಿದಾಗೆ ಬರುತ್ತೆ. ದಯವಿಟ್ಟು ನೋಡಿಬಿಟ್ಟು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನನಗಿದೊಂದು ಅದ್ಭುತ ಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಇಷ್ಟಿದ್ದಾಗ ನಾನು ರಂಗಭೂಮಿಗೆ ಬಂದವನು. ರಂಗಭೂಮಿ ನನ್ನ ಉಸಿರು ಅಂತೇಳಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ನನಗೆ ಈ ವಯಸ್ಸಿಗೆ ಎಲ್ಲ ಸಿಕ್ಬಿಟ್ಟಿತ್ತು. ಆದ್ರೆ ಈ ಧಾರಾವಾಹಿಗೆ ಬಂದ ಮೇಲೆ ನಾನು ಮಗುವಾಗಿದ್ದೀನಿ. ಅದು ಯಶವಂತ್ ಸರ್ ಅವ್ರ ಮಗುವಾಗಿ. ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ನಾನು ಹಾಡಿದ್ರೇನೆ ಮಾತು, ಅಂದ್ರೆ ಡೈಲಾಗ್ಸ್ ಹಾಗೆ ನನಗೆ ಬರ್ತಿತ್ತು. ಬಹುಶಃ ನಾನು ತೊಟ್ಲಲ್ಲಿ ಮಲಗಿದ್ದಕ್ಕಿಂತ ಹೆಚ್ಚಾಗಿ ರಂಗಭೂಮಿಯಲ್ಲಿ ಮಲಗಿದ್ದು ನಾನು. ವಾವ್, ಜೋರ ಚಪ್ಪಾಳೆ ಬರ್ಲಿ ಇಂಥ ಒಂದು ಅದ್ಭುತ ಮಾತಿಗೆ. ಸೊ ನನಗೆ ನನ್ನ ತಾಯಿ ಅಂದ್ರೆ ಇಷ್ಟ. ಅದಕ್ಕೆ ಜೈ ಮಾತಾ ನನ್ನ ಜೊತೆಗೆ ಸೇರ್ಕೊಂಡಿದೆ. ನನ್ನ ಈ ತರದ ರಂಗಭೂಮಿಯ ಎಷ್ಟೋ ಪ್ರಪಂಚದ ಅದೆಷ್ಟೋ ರಂಗಭೂಮಿಗಳಲ್ಲಿ ನಾನು ಆಕ್ಟ್ ಮಾಡಿ ಬಂದಿದ್ದೇನೆ. ಆದ್ರೆ ನಿಜವಾಗಲೂ ನಡಗಿದ್ದು, ನಿಜವಾಗಲೂ ಎದುರಿದ್ದು ನನ್ನ ತಂದೆಯನ್ನು ಬಿಟ್ರೆ ಯಶವಂತ್ ಅವ್ರನ್ನ ಮಾತ್ರ. ನನ್ನ ಜೀವನದಲ್ಲಿ ನನ್ನ ತಂದೆಯನ್ನು ಬಿಟ್ರೆ ನಾನು ಎದುರಿದ್ದೆ ಇವ್ರಿಗೋಸ್ಕರ. ಯಾಕೆಂದ್ರೆ ಇದು ಕಾಂಪ್ಲಿಮೆಂಟಾ ಅಥವಾ ಕಾಂಪ್ಲಿಮೆಂಟ್, 100% ಕಾಂಪ್ಲಿಮೆಂಟ್. ಯಾಕೆಂದ್ರೆ ಹೇಳ್ತಾ ಇದ್ದೆ ನಿಮ್ಗೆ, ನನಗೆ ಎಷ್ಟು ಭಯ ಆಗ್ತಿತ್ತು ಅಂದ್ರೆ ಅವರು ಒಂದು ಡೈಲಾಗ್ ಹೇಳ್ಕೊಟ್ಟ ಮೇಲೆ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನ ಇಲ್ವಾ ಅಂತೇಳಿ ಈಗಲೂ ಅವ್ರ ಹಿಂದೆ ನಿಂತಿರೋದು ಸ್ವಲ್ಪ ನಡುತ್ತಾ ಇದ್ದೀನಿ ನಾನು. ಸೊ ಆ ತರದ ಒಬ್ಬ ಅದ್ಭುತ ನಿರ್ದೇಶಕರು ನನಗೆ ಸಿಕ್ಕಿದ್ರು. ಬಹುಶಃ ನನ್ನ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಆಗತ್ತೆ ಯಶವಂತ್ ಅವರಿಂದ. ಮತ್ತೆ ಜೈಮಾತಾಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾನೆ. ನನಗಿಂತ ಒಂದು ಅದ್ಭುತ ಪಾತ್ರವನ್ನ ಕೊಟ್ಟಂತ ಆ ಅನ್ನದಾನ ಪ್ರಭು ಅವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ನನ್ನೆಲ್ಲ ತಂಡ ನನ್ನ ಜೊತೆಗೆ ತುಂಬಾ ಪ್ರೀತಿಯಿಂದ ನಡ್ಕೊಂಡಿದೆ. ನನ್ನನ್ನ ಅಷ್ಟೇ ಒಬ್ಬ ಹಿರಿಯ ಕಲಾವಿದನಾಗಿ ಗೌರವಿಸಿದೆ. ಈಗ ನಾನು ಇಟ್ಟಿರೋ ಪುಟ್ಟ ಹೆಜ್ಜೆ ಕಿರುತೆರೆಯಲ್ಲಿ ಒಂದು ಹೊಸ ಹೆಜ್ಜೆ ಆಗಲಿ ಅಂತೇಳಿ ನೀವೆಲ್ಲ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ನಮಸ್ಕಾರ, ನಾನು ಪದ್ಮಿನಿ ನರಸಿಂಹನ್ ಅಂತ. ನಾನು ಸುಮಾರು ಒಂದು 8 ವರ್ಷದಿಂದ ಕನ್ನಡ ಪ್ರಾಜೆಕ್ಟ್ ಮಾಡಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ನಾನು ತಮಿಳ್ ಮಾಡಿದೆ, ಮಲಯಾಳಂ ಮಾಡಿದೆ, ತೆಲುಗು ಮಾಡಿದೆ. ಬಟ್ ಐ ಹ್ಯಾಡ್ ಟು ಕಮ್ ಬ್ಯಾಕ್. ದಟ್ ವಾಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಜೈ ಮಾತಾ ಕಂಬೈನ್ಸ್. ನನಗೆ ತುಂಬಾ ವರ್ಷದಿಂದ ಜೈ ಮಾತಾ ಕಂಬೈನ್ಸ್ ಪ್ರಕಾಶ್ ಪ್ರಾಜೆಕ್ಟ್ ಅಲ್ಲಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅದಿವತ್ತು ಕೂಡ ಬಂದಿದೆ. ಅಂಡ್ ಎಲ್ಲರೂ ಹೇಳ್ದಂಗೆ, ವಿಠಲ್ ಸರ್ ಎಲ್ಲ ಹೇಳ್ದಂಗೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಖಂಡಿತ ಎಲ್ಲರಿಗೂ ತುಂಬಾ ಒಳ್ಳೇದಾಗತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಸ್ಪೆಷಲ್ ಮೂಮೆಂಟ್ಸ್. ನನಗೂ ನನ್ನ ಗೆಳತಿ ತುಂಬಾ ಜ್ಞಾಪಕ ಬಂದ್ಲು. ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. 1 ವರ್ಷದಿಂದ ಕಾಯ್ಕೊಂಡು ಇವಾಗ ಅದು ಮೂಡ್ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಟುಡೇ ಮೈ ಫ್ಯಾಮಿಲಿ ಇಸ್ ಆಲ್ಸೋ ವಿತ್ ಮೀ ಟು ವಿಟ್ನೆಸ್ ದಿಸ್ ಬ್ಯೂಟಿಫುಲ್ ಜರ್ನಿ. ಸೊ ಥ್ಯಾಂಕ್ ಯು ಸೋ ಮಚ್. Sun Udaya, Param sir has always been special. Tashwini ma'am and the whole team. Thank you so much. And Yashwant sir, thank you. A special mention to him, a big shout out. Thank you. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಬಾಲಕೃಷ್ಣ ಅವರ ಪಾತ್ರದಲ್ಲಿ ನಮ್ಮ ಮಾಳೂರು ವಿಜಿ ಸರ್ ನಟಿಸ್ತಾ ಇರೋದು ಸೂರ್ಯ ತಂದೆಯ ಪಾತ್ರದಲ್ಲಿ. ಸರ್ ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೆಳತಿ ಗಾಯತ್ರಿ ಧಾರಾವಾಹಿಯಲ್ಲಿ ನನಗೊಂದು ರಾಜೇಂದ್ರ ಪ್ರಸಾದ್ ಅಂತ ಕ್ಯಾರೆಕ್ಟರ್ನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಜೈ ಮಾತಾ ಕಂಬೈನ್ಸ್ ಅವರು ಹಾಗೂ ನಮ್ಮನ್ನು ನಿರ್ದೇಶನ ಮಾಡ್ತಾ ಇರೋಂಥ ಯಶವಂತ್ ಸರ್ಗೂ ತುಂಬ ಹೃದಯದ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದ್ಭುತವಾದಂಥ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ಅದನ್ನು ನಾನು ಫಸ್ಟ್ ಟೈಮ್ ನಾನು ಸೀರಿಯಲ್ ಮಾಡ್ತಾ ಇರೋದು. ನಾನು ಸೀರಿಯಲ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಸೀರಿಯಲ್ ಮಾಡ್ತಾ ಇರೋದ್ರಿಂದ ನನಗೆ ಅನುಭವ ಇರಲಿಲ್ಲ ಸೀರಿಯಲ್ದು. ನಾನು ಹೇಗಪ್ಪ ಏನಪ್ಪ ಅಂತ ಅಂದ್ಕೊಂಡಿದ್ದೆ. ಸಿನಿಮಾಗಳು ಮಾಡಿದ್ದೆ. ಸೀರಿಯಲ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ಬೇರೆ ಶೈಲಿ ಇರುತ್ತೆ. ಆ ಪ್ರೊಡಕ್ಷನ್ನಲ್ಲಿ ಆಗಲಿ, ಮೇಕಿಂಗಲ್ಲಾಗಲಿ ಎಲ್ಲ. ಆದರೆ ಅದನ್ನು ಭಾಳ ಸುಲಭ ಅನಿಸಿದ್ದು. ಅದು ನನಗೆ
ಓ ಪರವಾಗಿಲ್ಲ ನಾನು ಮಾಡ್ಬೋದು ಅಂತ ಅನಿಸಿದ್ದು, ನನಗೆ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ನನ್ನ ಯಶವಂತ್ ಸರ್ ಅವರು, ಅವ್ರಿಗೆ ಯಾವಾಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಆ ಪಾತ್ರ ಕೊಟ್ಟಂತ ಜೈಮಾತಾ ಕಂಬೈನ್ಸ್ ಅವ್ರಿಗೂ ಅಷ್ಟೇ ಥ್ಯಾಂಕ್ಸ್ ಹೇಳ್ತೀನಿ. ಅದನ್ನೆಲ್ಲ ನೀವು ಒಪ್ಕೋತೀರಾ ಅಂತ ನನಗೂ ನಂಬಿಕೆ ಇದೆ. ಆ ಪಾತ್ರ ಹೇಗೆ ಬಂದಿದೆ ಅಂತ ನೀವಾಗಲೇ ಸಣ್ಣ 1.5 ಗಂಟೆ ಎಪಿಸೋಡ್ಸ್ ಅಲ್ಲಿ ನೀವು ನೋಡಿದ್ದೀರಾ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಸೀರಿಯಲ್ನ ಇಷ್ಟಪಡಿ, ಪಾತ್ರಗಳನ್ನ ಇಷ್ಟಪಡಿ, ಎಲ್ಲ ಪಾತ್ರಗಳನ್ನ ಇಷ್ಟಪಡಿ. ಬಹಳ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಬಹಳ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಇಲ್ಲಿ. ಎಲ್ಲರೂ ಬಹಳ ಅದ್ಭುತವಾಗಿ ಇಷ್ಟಪಟ್ಟು ಮಾಡಿದ್ದಾರೆ. ದಯವಿಟ್ಟು ಈ ಸೀರಿಯಲ್ನ ಬೆಳೆಸಿ ಉಳಿಸಿ ನಿರಂತರವಾಗಿ ನೋಡಿ, ಎಲ್ಲ ಪಾತ್ರಗಳನ್ನು ಇಷ್ಟಪಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಾನ್ವಿನೂ ಹೇಳಂಗಾಗೋಯ್ತಲ್ಲಪ್ಪ. ಏನು ಸರ್? ಪಾಂಡು ಸರ್ ಬೈತಾರೆ ಅಂತ. ಅರೆ ಪಾಂಡು ಸರ್ ಬೈಯಲ್ಲ, ಬೈದ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ವಾ 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 ವಾ. ನೆಕ್ಸ್ಟ್ ಲೈನ್. ನನಗೆ ಪಾಂಡು ಸರ್ ಅಂದ್ರೆ ತುಂಬಾ ಇಷ್ಟ. ವಾ 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 ವಾ. ನೆಕ್ಸ್ಟ್ ಲೈನ್. ಎಲ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಎಲ್ರು ನನ್ಗೆ ತುಂಬಾ ಇಷ್ಟ. ವಾ 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 ವಾ. ಓಕೆ ನೆಕ್ಸ್ಟ್. ಖುಷಿ ಆಗುತ್ತಾ ಎಲ್ಲರ ಜೊತೆ ಕೆಲಸ ಎಲ್ಲ ಮಾಡೋದಕ್ಕೆ? ಇವ್ರು ನನ್ಗೆ ಇಷ್ಟ ಬೈದಿದ್ದಾರೆ ಅಂದ್ರೆ ಸ್ಕ್ರೀನ್ ಮೇಲೆ ಬಂದಿದ್ದೀನಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಚೋಟದ ಪ್ಯಾಕೆಟ್ ಬಡ ಧಮಾಕ ಮಾತು ಸೂಪರ್. ನೀನು ಒಬ್ಳೇ ನೋಡು ಒಳ್ಳೇದು ಹೇಳಿರೋದು. ಎಲ್ಲರೂ ಬರೀ ಮುಂದೆ ಅಷ್ಟೇ ಒಳ್ಳೇದು ಹೇಳಿರೋದು. ಒಳಗೆ ಬೇಜಾನ್ ಬೈಕೊಂಡವ್ರೆ ಸರ್ನ. ಸರ್ ಯು ಹ್ಯಾವ್ ಅ ಗ್ರೇಟ್ ಫ್ಯಾನ್. ನೆಕ್ಸ್ಟ್ ಏನಾದರೂ ಹೇಳೋದಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನ ತುಂಬಾ ಚಂದ ಆಕ್ಟಿಂಗ್ ಮಾಡು ಆಯ್ತಾ? ಹೀಗೆ ಎಲ್ಲರೂ ಇದ್ದಾಗ ಹೊಗಳಿಸ್ಕೊಳ್ಳೋದು ಒಂಥರ ಮುಜುಗರ ಅನ್ಸುತ್ತೆ. ಎಲ್ಲರೂ ಹೊಗಳ್ತಿರ್ತಾರೆ ಅಂತ ಅನಿಸ್ತಿದೆ. ಇವತ್ತು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿರ್ತೀವಿ ಫಸ್ಟ್.